ನಮಸ್ಕಾರ ವೀಕ್ಷಕರಿಗೆ, ನಮ್ಮ ಜನವಾಣಿ ಕನ್ನಡ ಯೂಟ್ಯೂಬ್ ನ್ಯೂಸ್ ಚಾನೆಲ್ಗೆ ತಮಗೆ ಸ್ವಾಗತ. ನೀವು ನೋಡ್ತಾ ಇದ್ದೀರಾ ನಮ್ಮ ಜನವಾಣಿ ಕನ್ನಡ ಯೂಟ್ಯೂಬ್ ನ್ಯೂಸ್ ಚಾನೆಲ್. ಇಲ್ಲಿಯವರೆಗೂ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ತಪ್ಪದೇ ಚಾನೆಲ್ನ ಸಬ್ಸ್ಕ್ರೈಬರ್ ಆಗಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಆಲ್ ಬಟನ್ ಪ್ರೆಸ್ ಮಾಡಿದರೆ ಪ್ರಸಾರ ಮಾಡಿರುವ ಎಲ್ಲಾ ವರದಿಗಳು ವೀಕ್ಷಿಸಬಹುದು. ವರದಿ ಬಗ್ಗೆ ಅಭಿಪ್ರಾಯ ಇದ್ದರೆ ತಪ್ಪದೇ ಕಾಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ. ಧನ್ಯವಾದಗಳು. ಮಾನ್ಯ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳೇ ನಮಸ್ಕಾರ. ಸರ್, ಕಕ್ಕೇಬೇವಿನಹಳ್ಳಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ. ಇದು ಶಾಲೆಯು ತಗ್ಗು ಪ್ರದೇಶದಲ್ಲಿದ್ದು ಶಾಲೆ ಆವರಣದಲ್ಲಿ ಮಳೆ ಬಂದಾಗ ನೀರು ಬೇರೆ ಕಡೆ ಹೋಗದೆ ಶಾಲೆಯ ಆವರಣದಲ್ಲಿ ನಿಂತಿರುತ್ತದೆ. ಶಾಲೆಗೆ ಬರುವಂಥ ಮಕ್ಕಳಿಗೆ LKG ಚಿಕ್ಕ ಮಕ್ಕಳು ಶಾಲೆಗೆ ಬರುವುದರಿಂದ ಈ ಮಕ್ಕಳಿಗೆ ಬಹಳಷ್ಟು ಸಮಸ್ಯೆಯಾಗುತ್ತದೆ. ಹಾಗಾಗಿ ಆದಷ್ಟು ಬೇಗ ನೀರು ನಿಲ್ಲದೆ ನೀರು ಸರಳವಾಗಿ ಹೋಗುವಂತೆ ವ್ಯವಸ್ಥೆ ಮಾಡಿಕೊಡಿ. ಶಾಲೆ ಆವರಣದಲ್ಲಿ ನೀರು ನಿಲ್ಲುವುದರಿಂದ ಮಕ್ಕಳಿಗೆ ಸೊಳ್ಳೆ ಕಚ್ಚಿದರೆ ಮಕ್ಕಳಿಗೆ ಡೆಂಗಿ, ಮಲೇರಿಯಾ ಹಾಗೂ ಟೈಫಾಯ್ಡ್ ಮಹಾಮಾರಿ ಜ್ವರಗಳು ಬರ್ಬೋದು. ಹಾಗಾಗಿ ಮಕ್ಕಳ ಜಾಗೃತಿಗೋಸ್ಕರ ಮುನ್ನೆಚ್ಚರಿಕೆಯಿಂದ ಶಾಲೆಯಲ್ಲಿ ನಿಲ್ಲುವಂಥ ನೀರು ಬೇರೆ ಕಡೆ ಹೋಗುವಂತೆ ವ್ಯವಸ್ಥೆ ಮಾಡಿಕೊಳ್ಳಬೇಕೆಂದು ಮಾನ್ಯ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಲ್ಲಿ ಈ ಮೂಲಕ ವಿನಂತಿಸಿಕೊಳ್ಳುತ್ತೇನೆ ಎಂದು ಎನ್ ಕುಮಾರಪ್ಪ ಅವರು, ಅಂದರೆ ಇವರು ಬಳ್ಳಾರಿ ಜಿಲ್ಲೆಯಲ್ಲಿ ಪ್ರಸ್ತುತ ಈ ವಿಷಯ, ಈ ಸುದ್ದಿ ಇರ್ತಕ್ಕಂಥ, ಈ ಸಮಸ್ಯೆ ಇರ್ತಕ್ಕಂಥ ಗ್ರಾಮದಲ್ಲಿ ಈ ಒಂದು ವಿಚಾರವನ್ನು ವಿಡಿಯೋ ಮಾಡಿ ಸಂಬಂಧಪಟ್ಟ ಪಂಚಾಯಿತಿ ಅಧಿಕಾರಿಗೆ ಕಳಿಸಿದರೂ ಸಹಿತ ಅದಕ್ಕೆ ಕ್ಯಾರೆ ಎನ್ನದೇ ಇರುವುದನ್ನು ನೋಡಿ ಇಲ್ಲಿ ಮೇಲಧಿಕಾರಿಗಳು, CO, ಜಿಲ್ಲಾ ಪಂಚಾಯಿತಿ, ಬಳ್ಳಾರಿ ಜಿಲ್ಲೆಯ ಜಿಲ್ಲಾ ಪಂಚಾಯಿತಿ CO ಸಾಹೇಬ್ರೆ ಮತ್ತು ಬಳ್ಳಾರಿ ಸಂಬಂಧಪಟ್ಟ ತಾಲೂಕಿನ EO ಸಾಹೇಬ್ರೆ, ನೀವಾದರೂ ಸ್ವಲ್ಪ ಬಗೆಹರಿಸಿ ಮಕ್ಕಳಿಗೆ ತಿರುಗಾಡಲು, ಮಹಿಳೆಯರಿಗೆ ತಿರುಗಾಡಲು, ಸುಲಭವಾಗಿ ಸಂಚರಿಸಲು, ರೋಗ ರುಜಿನಗಳು ಬಾರದಂತೆ ಈ ಒಂದು ಕೆಸರು ಗದ್ದೆಯಾದಂಥ ಈ ಒಂದು ಶಾಲಾ ಆವರಣವನ್ನು ಸುಗಮವಾಗಿ ತಿರುಗಾಡಲು ಅನುಕೂಲ ಮಾಡಿಕೊಡಬೇಕಂತೇಳಿ ಈ ಒಂದು ವರದಿಯನ್ನು ನಮ್ಮ ಜನವಾಣಿ ಕನ್ನಡ ಯೂಟ್ಯೂಬ್ ನ್ಯೂಸ್ ಚಾನಲ್ ಜೊತೆಗೆ ಹಂಚಿಕೊಂಡವರು ಎನ್ ಕುಮಾರಪ್ಪ ಅವರು. ಇವರು ಅಂಗವಿಕಲರ ರಾಜ್ಯ ಒಕ್ಕೂಟದ ಜಿಲ್ಲಾಧ್ಯಕ್ಷರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಇವರು ಗ್ರಾಮದ ಸಮಸ್ಯೆಗಳನ್ನು ನಮ್ಮ ಜನವಾಣಿ ಕನ್ನಡ ಯೂಟ್ಯೂಬ್ ನ್ಯೂಸ್ ಚಾನಲ್ ಜೊತೆಗೆ ಹಂಚಿಕೊಂಡಿದ್ದಾರೆ. ಅವರು ಈ ವರದಿಯಲ್ಲಿ ಏನು ಹೇಳಿದ್ದಾರೆ ಅನ್ನೋದನ್ನು ನೀವು ಗಮನಿಸೋಣ ಬನ್ನಿ. ನಮಸ್ಕಾರ. ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳೇ ಸ್ವಲ್ಪ ಗಮನ ಹರಿಸಿ, ಮಾನ್ಯ EO ಸಾಹೇಬ್ರೆ ಸ್ವಲ್ಪ ಗಮನ ಹರಿಸಿ, ಮಾನ್ಯ ಬಳ್ಳಾರಿ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳೇ ತಾವು ಸ್ವಲ್ಪ ಗಮನ ಹರಿಸಿ ಅಂತೇಳಿ ಚಾನಲ್ಗೂ ಸಹಿತ ತಮ್ಮಲ್ಲಿ ಕೇಳಿಕೊಂಡು ವರದಿ ಮುಗಿಸ್ತಾ ಇದ್ದೀವಿ. ಈ ಒಂದು ವರದಿಗೆ ಸಂಬಂಧಪಟ್ಟಂತೆ ಈ ಕುಮಾರಪ್ಪ ಅವರು, ಎನ್ ಕುಮಾರಪ್ಪ ಅವರು ಏನು ಹೇಳಿದ್ದಾರೆ ನಾವು ನೀವು ಎಲ್ಲರೂ ಕೂಡಿ ಕೇಳೋಣ ಬನ್ನಿ. ನಮಸ್ಕಾರ.
ಕಕ್ಕಬೇವಿನಹಳ್ಳಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ. ಈ ವಿಡಿಯೋ ಮಾಡೋ ಉದ್ದೇಶ ಏನಪ್ಪ ಅಂದರೆ, ಇವತ್ತು ಈ ಶಾಲೆ ನೋಡ್ಬೋದು. ಈ ಶಾಲೆಯಲ್ಲಿ ಸಂಪೂರ್ಣವಾಗಿ ಮಳೆ ಬಂದು ನೀರು ನಿಂತ್ಕೊಂಡಿದ್ದಾವೆ ಕಾಂಪೌಂಡ್ನಲ್ಲಿ. ಇನ್ನೂ 2 ಶಾಲೆಯಲ್ಲಿ ನೀರು ತುಂಬಿ ನಿಂತಿದ್ದಾವೆ. ಇದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಇರ್ತಕ್ಕಂಥ PDOಗಳು ಇದನ್ನು ಸರಿಪಡಿಸ್ಬೇಕು. ಆದಷ್ಟು ಬೇಗ ಇದಕ್ಕೆ ಏನಾದರೂ ವ್ಯವಸ್ಥೆ ಮಾಡಿ ಮಕ್ಕಳಿಗೆ ಅನುಕೂಲವಾಗುವಂತೆ ವ್ಯವಸ್ಥೆ ಮಾಡ್ಬೇಕಂತೇಳಿ ನಾವು PDO ಅಲ್ಲಿ ಕೇಳ್ಕೊತಿದ್ದೀವಿ. ಕಕ್ಕಬೇವಿನಹಳ್ಳಿ ಗ್ರಾಮದ ಸರ್ಕಾರಿ ಪ್ರೌಢಶಾಲೆ. ಇಲ್ಲಿಂದ ಸರ್ಕಾರಿ ಶಾಲೆ ಹಾಗೂ ಮತ್ತು ಕ್ಷೇಮಾಭಿವೃದ್ಧಿ ಇದು ಆರೋಗ್ಯ ಕೇಂದ್ರ ಇದೆ. ಇಲ್ಲಿ ಆರೋಗ್ಯ ಕೇಂದ್ರಕ್ಕೆ ಹೋಗ್ಬೇಕಂದ್ರೆ ಭಾಳಷ್ಟು ತೊಂದರೆ ಆಗಿದೆ. ರಸ್ತೆ ಇಲ್ಲದೆ ಭಾಳಷ್ಟು ತೊಂದರೆಯಲ್ಲಿ ಹೋಗುವಂಥದ್ದು. ಈಗ ನೋಡಿ, ರಸ್ತೆ ಇಲ್ಲದೇ ಈ ಕೆಸರಿನಲ್ಲಿ ಹೋಗುವಂಥದ್ದು. ಇಲ್ಲಿ ಭಾಳಷ್ಟು ಜನ ಬಾಣಂತಿಯರು ಮತ್ತು ಹಿರಿಯ ನಾಗರಿಕರು, ಅಂಗವಿಕಲರು ಈ ಆರೋಗ್ಯ ಕ್ಷೇಮ ಕೇಂದ್ರಕ್ಕೆ ಬರುತ್ತಾರೆ ಚಿಕಿತ್ಸೆಗಾಗಿ. ಇಲ್ಲಿ ರಸ್ತೆ ಇಲ್ಲದೆ ಈ ಕೆಸರಿನಲ್ಲಿ ಹೋಗೋಂಥ ಪರಿಸ್ಥಿತಿ ಬಂದಿದೆ. ಇಲ್ಲಿ ನೋಡ್ಬೋದು, ಕೆಲವು ಜನ ಇದೇ ದಾರಿ ಇಲ್ಲದೇ ಇಲ್ಲಿ ನೀರು ನಿಂತಿರುವಾಗ ಕೆಸರಿನಲ್ಲೇ ಓಡಾಡೋಂಥ ಪರಿಸ್ಥಿತಿ ಆಗಿದೆ. ಇಲ್ಲಿ ಇರ್ತಕ್ಕಂಥದ್ದು ಶಾಲೆ ಇದೆ. ಶಾಲೆಗೆ ಹೋಗ್ತಕ್ಕಂಥ ಮಕ್ಕಳಿಗೆ ಕೂಡ ದಾರಿ ಇಲ್ಲ. ಮತ್ತು ಇಲ್ಲಿ ಆರೋಗ್ಯ ಕೇಂದ್ರಕ್ಕೆ ಹೋಗ್ತಕ್ಕಂಥದ್ದು, ಇಲ್ಲಿ ಆರೋಗ್ಯ ಕೇಂದ್ರಕ್ಕೆ ಹೋಗುವಂಥವ್ರಿಗೆ ಕೂಡ ದಾರಿ ಇಲ್ಲದೇ ಕೆಸರಿನಲ್ಲಿ ಓಡಾಡೋಂಥದ್ದು. ಇದು ಭಾಳಷ್ಟು ಬಾರಿ ನಾವು PDOಗೆ ವಿಡಿಯೋ ಮಾಡಿ ಹಾಕಿದ್ರು ಕೂಡ ಅವರು ಯಾವುದೇ ರೀತಿಯಾಗಿ ಗಮನ ಹರಿಸ್ತಾ ಇಲ್ಲ, ರಸ್ತೆ ಮಾಡಲಿಕ್ಕೆ ಮುಂದಾಗ್ತಾ ಇಲ್ಲ. ಹಾಗಾಗಿ ಇಂಥ PDOಗಳ ಮೇಲೆ ಶಿಸ್ತು ಕ್ರಮ ತಗೊಳ್ಬೇಕು. ಯಾವುದೇ ರೀತಿಯಾಗಿ ಇಲ್ಲಿ ಕಕ್ಕಬೇವಿನಹಳ್ಳಿ ಅಭಿವೃದ್ಧಿ ಮಾಡಲಿಕ್ಕೆ ಮುಂದಾಗ್ತಾ ಇಲ್ಲ PDOಗಳು. ಹಾಗಾಗಿ ಇವರ ಮೇಲೆ ಶಿಸ್ತು ಕ್ರಮ ತಗೊಂಡು ಮುಂದಿನ ದಿನಗಳಲ್ಲಿ ಆರೋಗ್ಯ ಕೇಂದ್ರಕ್ಕೆ ಹೋಗ್ಲಿಕ್ಕೆ ಒಂದು ರಸ್ತೆಯನ್ನು ಮಾಡಿಕೊಡ್ಬೇಕು. ಹಾಗೆ ಶಾಲೆ ಮಕ್ಕಳು ಮತ್ತು ಎಲ್ಲರೂ ಸಾರ್ವಜನಿಕರು ಹೋಗ್ಲಿಕ್ಕೆ, ಇಲ್ಲಿ ಟೀಚರ್ಗಳೆಲ್ಲ ಹೋಗ್ಲಿಕ್ಕೆ ಒಂದು ರಸ್ತೆಯನ್ನು ಮಾಡಿಕೊಡ್ಬೇಕಂತೇಳಿ ತಮ್ಮಲ್ಲಿ ಒಂದು ವಿನಂತಿ ಮಾಡಿಕೊಳ್ಳುತ್ತೇವೆ. ಇಲ್ಲಿ ಮೇಲಿನ ಅಧಿಕಾರಿಗಳು ಇವ್ರ ಮೇಲೆ ಶಿಸ್ತು ಕ್ರಮ ತಗೋಬೇಕು. ಮೊದಲನೇದಾಗಿ ಇಲ್ಲೇನೂ ಅಭಿವೃದ್ಧಿ ಮಾಡಲಿಕ್ಕೆ ಮುಂದಾಗ್ತಾ ಇಲ್ಲ. ಇಂಥ ಅಧಿಕಾರಿಗಳು ನಮಗೆ ಬೇಕಾಗಿಲ್ಲ. ಹಾಗಾಗಿ ಮೇಲಿನ ಅಧಿಕಾರಿಗಳು ಇರ್ತಕ್ಕಂಥವ್ರು ಇದಕ್ಕೆ ಕ್ರಮ ವಹಿಸ್ಬೇಕಂತೇಳಿ ತಮ್ಮಲ್ಲಿ ಒಂದು ವಿನಂತಿ ಮಾಡಿಕೊಳ್ತೇವೆ.